ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಹಾ ತಪಸ್ವಿ ಯೋಗಿ ವೇಮನ 1421ರಲ್ಲಿ ಆಂಧ್ರಪ್ರದೇಶದ ಮೂಕುಚಿಪಲ್ಲಿ ಗ್ರಾಮದಲ್ಲಿ ತಂದೆ ವೇಮ ಭೂಪಾಲ, ತಾಯಿ ಮಲ್ಲಮಾಂಬೆಯ ಉದರದಲ್ಲಿ ಜನಿಸಿದರು. ದೊಡ್ಡವನಾದ ಮೇಲೆ ದುಶ್ಚಟಗಳಿಗೆ ದಾಸನಾಗಿ ಮನೆಯ ಸಂಪತ್ತನ್ನೆಲ್ಲ ಹಾಳು ಮಾಡುತ್ತಾನೆ. ಇದನ್ನರಿತ ಇವನ ಅತ್ತಿಗೆಯಾದ ಹೇಮರೆಡ್ಡಿ ಮಲ್ಲಮ್ಮ ದುಶ್ಚಟಗಳನ್ನು ಬಿಡಿಸಲು ಪ್ರಯತ್ನಪಟ್ಟು ಅದರಲ್ಲಿ ಸಫಲಳಾಗುತ್ತಾಳೆ. ಮಲ್ಲಮ್ಮನ ಬುದ್ಧಿ ಮಾತುಗಳಿಂದ ಮನ ಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ಜಿಗುಪ್ಸೆಗೊಂಡು ವೈರಾಗ್ಯ ಪಡೆಯುತ್ತಾನೆ. ಮುಂದೆ ಮಹಾ ಸಂತನಾಗಿ ಬೆಳೆಯುತ್ತಾನೆ. ಗುರುಗಳಾದ ಅಭಿರಾಮಾಚಾರ್ಯರ ಅನುಗ್ರಹದಿಂದ 15,000 ವಚನಗಳನ್ನು ಬರೆದಿದ್ದನ್ನು ಕಡಪಾದ ವಿಶ್ವವಿದ್ಯಾಲಯದ ಅವರ ವಚನಗಳನ್ನು ಪ್ರಕಟಿಸಿದೆ. ಇವರು 4 ಸಾಲಿನ ವಚನ ರಚಿಸಿದ್ದು ಅವು ವಿಶ್ವದಾಭಿರಾಮ ಕೇಳುವೇಮ ಎಂಬ ಅಂಕಿತ ನಾಮದಿಂದ ಪ್ರಕಟವಾಗಿವೆ. ಇವರು 1480ರಲ್ಲಿ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಕದ್ರಿ ತಾಲೂಕಿನ ಕಟಾರುಪಳ್ಳಿ ಗ್ರಾಮದಲ್ಲಿ ನಿಧನರಾಗಿದ್ದು ಅಲ್ಲಿಯೇ ಅವರ ಸಮಾಧಿ ನಿರ್ಮಿಸಲಾಗಿದೆ. ಅಂದು ಪ್ರತಿ ವರ್ಷ ಜಾತ್ರೆ ಕೂಡ ಏರ್ಪಡಿಸಲಾಗುತ್ತದೆ. ಇಂತಹ ಮಹಾಯೋಗಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದು ಅವರಲ್ಲಿರುವ ಒಳ್ಳೆಯ ಗುಣಗಳು ನಮಗೆ ದಾರಿ ದೀಪವಾಗಿವೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ, ಅಂಗನವಾಡಿ ಗುರುಮಾತೆಯರಾದ ಮಹದೇವಿ ಹಸ್ವಿಮಠ, ಶಾಲೆಯ ಮಕ್ಕಳು, ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವೇಮನ್ನರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲಾಖೆ ಒಂದು ನಿರ್ದೇಶನದಂತೆ ಇವತ್ತಿನ ದಿವಸ ನಾವು ವೇಮನ್ನರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವರು 15ನೇ ಶತಮಾನದಲ್ಲಿ ಬಾಳಿ ಬದುಕಿರ್ತಕ್ಕಂಥ ಮಹಾನ್ ಸಂತರು. ಈಗಾಗಲೇ ಸರ್ ಅದರ ಬಗ್ಗೆ ಸಾಕಷ್ಟು ವಿವರವನ್ನು ನಮಗೆ ತಿಳಿಸಿದ್ದಾರೆ. ವೇಮನ್ನರು ಭಾಳ ಶ್ರೀಮಂತರಿದ್ದರು. ಆದರೆ ಇವರಿಗೆ ಸ್ವಲ್ಪ ದೊಡ್ಡವರಾದ ನಂತರ ಸ್ವಲ್ಪ ದುಶ್ಚಟಗಳು ಇವರನ್ನು ಕಾಡತೊಡಗಿದ್ರು. ಆವಾಗ ಇವರು ಅತ್ತಿಗಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ನನ್ನ ಯಾವ ರೀತಿ ನಾವು ದಾರಿ ತರಬೇಕು ಅಂತಕ್ಕಂಥ ಒಂದು ಚಿಂತೆ ಅವರನ್ನು ಕಾಡ್ತಾ ಇತ್ತು. ಆವಾಗ ಒಂದು ತಿಳುವಳಿಕೆಯನ್ನು ಹೇಳಿ ಆ ಒಂದು ವೇಮನ್ನರನ್ನು ದಾರಿಗೆ ತರ್ತಾರೆ. ಒಂದು ಘಟನೆಯನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಲ್ಲೊಂದು ಘಟನೆ ನಡೀತೈತಿ. ಆ ಒಂದು ಘಟನೆಯಿಂದ ಮನಸ್ಸು ಪರಿವರ್ತನೆ ಆಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನಾನಿನ್ನು ಎಲ್ಲ ಜೀವನವನ್ನು ತ್ಯಾಗ ಮಾಡಿ ಅವರಿಗೆ ಸನ್ಯಾಸತ್ವ ಸ್ವೀಕರಿಸಿ ಸಮಾಜದ ಉದ್ಧಾರಕ್ಕಾಗಿ ಏನು ಮಾಡ್ತಾರೆ, ತಪಸ್ಸನ್ನು ಕೈಗೊಂಡು ಅವರು ಊರು ಸುತ್ತಾಡಿ ಇಂಥ ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸರ್ವಜ್ಞನು ಪ್ರಖ್ಯಾತಿಯನ್ನು ಹೊಂದಿದನಲ್ಲ, ಹಾಗೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಆ ಒಂದು ಕವಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಂದು ಕವಿಯಾಗಿದ್ದರು. ಅವರ ಒಂದು ವಚನಗಳು ಭಾಳಷ್ಟು ಅರ್ಥಗರ್ಭಿತವಾಗಿ 3 ಸಾಲಿನ ವಚನ 4ನೇ ಸಾಲಿನಲ್ಲಿ ಅವರ ಅಂಕಿತನಾಮ ಐತಿ. 4ನೇ ಸಾಲಿನೊಳಗೆ ಅವರು 3 ಸಾಲಿನೊಳಗೆ ಇಡೀ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಅಂಥ ಮಹಾನ್ ಯೋಗಿ ಯಾರಪ್ಪ ಅಂತ ಹೇಳಿದ್ರೆ ವೇಮನ್ನರು. ಇವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಿಜವಾಗಲೂ ಕೂಡ ನಮಗೆ ಅತ್ಯಂತ ಆದರ್ಶವಾಗಿರ್ತಕ್ಕಂಥದ್ದು. ಇವರ ಒಂದು ಆದರ್ಶ ಗುಣಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನಗೆ 2 ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.